Assalamu alaikum wa rahmatullahi wa barakatuh. Very good evening to all. ತುಂಬ ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದದಕ್ಕೆ. ನಮ್ಮೊಂದು ಶಾರ್ಟ್ ನೋಟಿಸಲ್ಲಿ ನೀವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ ಆಯಿತು. ಹಲವಾರು ಕಾರ್ಯಕ್ರಮ ನಿಮ್ಮನ್ನು ಕರೆದಿದ್ದೀರಿ, ನೀವೆಲ್ಲ ಬಂದಿದ್ದೀರಿ, ಅದು ಸಹ ತುಂಬ ಸಂತೋಷ ವಿಷಯ. ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡದರಲ್ಲಿ ಈಗ ನಮ್ಮ ಸುಮಿತ್ ಸೆನ್ ಅವರು ಸೈಬರ್ದ ವಿಷಯದಲ್ಲಿ ಮಾತಾಡಿದರು, ತುಂಬ ಖುಷಿಯಾಯಿತು. ಶಾರ್ಟ್ ಒಂದು ಅರ್ಧ ಗಂಟೆಯಲ್ಲಿ ಇಷ್ಟು ವಿಷಯ ಅವರು ಹೇಳಿದರು. ಅವರಿಗೆ ಒಂದು ದಿವಸ ಇಡೀ ಕೊಟ್ಟರೆ ಸಹ ಅವ್ರ ಹತ್ರ ಅದಕ್ಕೆ ಬೇಕಾದ ಸಬ್ಜೆಕ್ಟ್ ಇತ್ತು, ಆದರೆ ನಮ್ಮ ಹತ್ರ ಸಮಯ ಇರಲಿಲ್ಲ. ಆದರೆ ಒಳ್ಳೆಯವರು ಮಾತಾಡಿದ್ದಾರೆ, ನನಗೆ ತುಂಬ ಖುಷಿಯಾಯಿತು. ಮತ್ತು ಈಗ ಸಹ ನಮ್ಮ ಇವರು ಮಾತಾಡಿದರು, ಯಾರು ಮೊಹಮ್ಮದ್ ರಬಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮ್ಯಾನುಫ್ಯಾಕ್ಚರ್ನ ವಿಷಯ ಮತ್ತು ಟ್ರೇಡರ್ಸ್ನವರ ವಿಷಯ. ಚೈನಾದಲ್ಲಿ ಎಂಥ ಇಂಪೋರ್ಟ್ ಮಾಡಲಿಕ್ಕೆ ಆಗ್ತದೆ, ಇಲ್ಲಿಂದ ಎಂಥ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತದೆ, ಇದು ಸಹ ಒಳ್ಳೆಯ ವಿಷಯ. ಆದರೆ ನಮ್ಮಲ್ಲಿ ಮಂಗಳೂರಲ್ಲಿ ನಿಮ್ಮ ಇಬ್ಬರ ಗಮನಕ್ಕೆ ತರಬೇಕಾದರೆ ಇಲ್ಲಿ ಎಲ್ಲ ನಮ್ಮನೆ ಬಿಸ್ನೆಸ್ ಮ್ಯಾನ್ರಿದ್ದಾರೆ, ಎಕ್ಸ್ಪೋರ್ಟರ್ಸ್ ಇದ್ದಾರೆ, ಇಂಪೋರ್ಟರ್ಸ್ ಇದ್ದಾರೆ, ಟ್ರೇಡರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಇಲ್ಲಿ ಇವರಿಗೆ ಹೇಳಿದರು ನಮ್ಮ ಸುಮಿತ್ರಾ ಸೇನ್, ಬೆಂಗಳೂರು ಬಿಟ್ಟರೆ ಮಂಗಳೂರೊಂದು ಬಿಸ್ನೆಸ್ ಹಬ್ಬು, IT ಹಬ್ಬು, ಇದೆಲ್ಲ ಈಗ ಬೆಂಗಳೂರಿನ ನಂತರ ಇರುವುದೇ ಮ್ಯಾಂಗ್ಳೂರಲ್ಲಿ. ಈಗಾಗಲೇ ಬೆಂಗಳೂರಲ್ಲಿ ಜಾಗ ಇಲ್ಲ, ಬಿಲ್ಡಿಂಗ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಈಗಾಗಲೇ ತುಂಬ IT ಅವರು ಮಂಗಳೂರಲ್ಲಿ ಬಂದಿದ್ದಾರೆ, ಅವರ ಬಿಸ್ನೆಸ್ ಇಲ್ಲಿ ಆರಂಭಿಸಿದ್ದಾರೆ. ಈಗಾಗಲೇ ಹಲವಾರು ಬಿಲ್ಡಿಂಗ್ ಆಗ್ತಾ ಉಂಟು, ನಡೀತಾ ಉಂಟು. ಇಲ್ಲಿ ಬೆಂಗಳೂರಿಗಿಂತ ಈಗ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ತಾ ಉಂಟು. ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದ್ದು ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ತಪ್ಪು ತಿಳಿಗೊಳ್ಳಿಕ್ಕಿಲ್ಲ. ಇವನು ಮೋದಿಯ ಗೌರ್ಮೆಂಟ್ನಿಂದ ಈಗಾಗಲೇ ಹಲವಾರು ರೋಡ್ ಆಯಿತು, ನೋಡಿದರೆ ನಿಮಗೆ ಗೊತ್ತಿರ್ಬೋದು. ನಮ್ಮ ಮಂಗಳೂರಿನಿಂದ ಕೇರಳಕ್ಕೆ ಒಂದು ರೋಡ್ ಆಗಿದೆ. ಇಂಥ ರೋಡ್ ಈಗ ಇದು ಫಸ್ಟಿಗೆ ಆದ ಮಂಗಳೂರಿನಿಂದ ಕೇರಳಕ್ಕೆ ಆದದ್ದು. ಅಲ್ಲಿ ನೀವು ಬೇರೆ ಯಾವ ಜಿಲ್ಲೆಗೆ ಹೋದರೂ ಸಹ ಇಲ್ಲ, ಅಂಥ ಒಂದು ರೋಡ್ ಆಗಿದೆ ಇಲ್ಲಿ ನೀವು ಅರ್ಧ ಗಂಟೆಯಲ್ಲಿ ಈಗ ಕಾಸರಗೋಡಿಗೆ ಹೋಗಿ ಮುಟ್ಟಬೋದು. ಇಂಥೆಲ್ಲ ಡೆವಲಪ್ಮೆಂಟ್ ಆಗ್ತಾ ಉಂಟು ಇಂಡಿಯಾದಲ್ಲಿ ಏನು ಕಡಿಮೆ ಇಲ್ಲ. ಇವರು ಹೇಳಿದರು 40 ವರ್ಷದಲ್ಲಿ ನಮ್ಮ ಇಂಡಿಯಾ ನಂಬರ್ 1 ಆಗ್ತದೆ, ಇನ್ಶಾ ಅಲ್ಲಾ ಅದೇ ಹಾಗೆ ಆಗಲಿ. ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡುವ, ನಾವು ಇದ್ದೇವಾ ಇಲ್ಲವ ನೋಡಲಿಕ್ಕೆ ಗೊತ್ತಿಲ್ಲ. ಆದರೆ ಸಹ ನಮ್ಮ ಇಂಡಿಯಾ ತುಂಬ ಮುಂದೆ ಬರ್ತಾ ಉಂಟು, ಎಲ್ಲ ವಿಷಯದಲ್ಲಿ ತುಂಬ ಬರ್ತಾ ಉಂಟು. ಈಗಾಗಲೇ ನಮ್ಮಲ್ಲಿ ವೇದಿಕೆಯಲ್ಲಿ ಒಬ್ಬರು ಕೂತಿದ್ದಾರೆ, ಟ್ರೇಡರ್ಸ್ ಮನ್ಸೂರ್ ಆಜಾದ್ ಅಂದೇಳಿ. ಅವರು ಸ್ವಂತ ಆರಂಭ ಮಾಡಿ ಈಗ ನಂಬರ್ 1 ಸ್ಟೀಲ್ ಬಿಸ್ನೆಸ್, ಎಲ್ಲ ಬಿಸ್ನೆಸ್ ಅವರಿಗೆ ಇವತ್ತು ಅವರಿಲ್ಲಿ ಕೂತಿದ್ದಾರೆ ಅಂತ ಹೇಳಿದ ವಿಶೇಷ. ಅವರಲ್ಲಿ 1000 ಐಟಮ್ ಉಂಟು. ಅದರ ವಿಷಯ ಅವರಿಗೆ ಅವರ ಮೈಂಡಲ್ಲಿ ಅದರ ಎಲ್ಲ ಕಂಪ್ಯೂಟರ್ನಾಗಿ ಅವರ ಮೈಂಡಲ್ಲಿ ಅದರ ರೇಟ್ಸ್ ಎಲ್ಲ ಗೊತ್ತುಂಟು. ಇಲ್ಲಿ ಈಗ ತಾನೇ ನಮ್ಮೊಂದು ಫಿಶ್ ಮಿಲ್ ಆ್ಯಂಡ್ ಆಯಿಲ್ ಕಂಪನಿ ಅವರಿದ್ದಾರೆ, ಅವರ ಮಗ ಇದ್ದಾನೆ ಹ್ಯಾರಿಸ್ನ. ಅವರು ದೊಡ್ಡ ಒಂದು ಎಕ್ಸ್ಪೋರ್ಟರ್ಸ್ ಮತ್ತು ಮ್ಯಾನುಫ್ಯಾಕ್ಚರ್ ಫಿಶ್ ಮಿಲ್ ಮ್ಯಾನುಫ್ಯಾಕ್ಚರ್ಸ್. ಹಾಗೆ ಇನ್ನೊಬ್ಬರು ಗೊತ್ತಿದ್ದಾರೆ ನಮ್ಮಲ್ಲಿ ದೊಡ್ಡ ಟ್ರೇಡರ್ಸ್, ಅವರ ಗೋಲ್ಡ್ ವ್ಯಾಪಾರದವರು ಸುಲ್ತಾನ್ ಜ್ಯುವೆಲರಿ ಅಂತ ರೌಫ್ ಅಂದು. ಅವರು ಇಲ್ಲಿಂದು ಬೆಂಗಳೂರು ಉಂಟು, ಎಲ್ಲಿ ಹೋದರೆ ಅವರ ಜ್ಯುವೆಲರಿ ಶಾಪ್ ಉಂಟು. ಹಾಗೆ ಇಲ್ಲಿ ಮಂಗಳೂರು ಈಗ ತುಂಬ ಇಂಪ್ರೂವ್ ಆಗಿದೆ ಸರ್, ನಿಮ್ಮ ಗಮನಕ್ಕೆ ನಾನು ತರೋದು. ಇಲ್ಲಿ ಎಲ್ಲ ವಿಷಯದಲ್ಲಿ ತುಂಬ ಉಂಟು. ನಾನು ಸಹ ತುಂಬ ಬಿಸ್ನೆಸ್ ಮಾಡಿದೆ, ನೀವೆಲ್ಲ ಹೇಳಿದ ಬಿಸ್ನೆಸ್ ನಾನು ಮಾಡಿ ಕೂತವ. ಇಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ಮಾಡಿದೆ 40 ವರ್ಷ ಮುಂಚೆಯಿಂದ. ಇಲ್ಲಿಂದ ವೆಜಿಟೇಬಲ್, ಫಿಶ್ ಮಿಲ್, ಡ್ರೈ ಫಿಶ್, ಇವನು ಎಂಥ ಸಹ ನಾನು ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಯಾವುದೂ ಇಲ್ಲ, ಎಲ್ಲದನ್ನು ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಮ್ಯಾಂಗೋ ಸಹ ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಎಲ್ಲ ಆಗಿದೆ. ಇಲ್ಲಿದ್ದು ಮ್ಯಾಂಗ್ಳೂರಿದ್ದು ಮೆಟೀರಿಯಲ್ಗೆ, ವೆಜಿಟೇಬಲ್ಸ್ಗೆ ಎಲ್ಲ, ಇವನ್ ಡ್ರೈ ಫಿಶ್ ಸೂಪರ್ ಮಾರ್ಕೆಟಲ್ಲಿ ಮಾರಲಿಕ್ಕೆ ಅದು ಸಹ ನಾನು ಇಲ್ಲಿಂದ ಕಳಿಸಿಕೊಡ್ತಿದ್ದೆ. ಮತ್ತು ಮೀಟ್ ಸಹ ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಈಗ ಆ್ಯಕ್ಚುಲಿ ಮೀಟದ ವಿಷಯ ಹೇಳೋದು ಬೇಡ, ಆದರೆ ನಾನು ಸಹ ಆವತ್ತಿನ ಕಾಲದಲ್ಲಿ ಮೀಟ್ ಸಹ ಎಕ್ಸ್ಪೋರ್ಟ್ ಮಾಡ್ತಿದ್ದೆ. ಎಲ್ಲ ಆಗಿದೆ. ಹಾಗೆ ಮಂಗಳೂರು ಏನು ಕಡಿಮೆ ಇಲ್ಲ, ಇಲ್ಲಿ ಒಳ್ಳೆಯ ಒಂದು ಸಿಟಿ. ಇಲ್ಲಿ ಎಲ್ಲ ನಮ್ಮದು ವ್ಯಾಪಾರದಲ್ಲಿ ಈಗ ಅಲ್ಲಿ ಕೂತಿದ್ದ ರಫಾಯ್ ಅಂದು, ಅಲ್ಲಿ ಅವರು ಕತಾರ್ನಲ್ಲಿದ್ದರು, ಅವರು ಶಿಪ್ಪಲ್ಲಿದ್ದರು. ಅವರು ರಿಟೈರ್ಡ್ ಆಗಿ ಬಂದ ನಂತರ ಈಗ ಆಫ್ರಿಕಾದಲ್ಲಿ ಅವರು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಈಗ ಆಫ್ರಿಕಾದ ವಿಷಯ ಹೇಳಿದರು ನಮ್ಮ ಮೊಹಮ್ಮದ್ ರಬಿ ಅವರು ಹಾಸ್ಪಿಟಲಲ್ಲಿ ಮಾಡಿದ ಮೆಡಿಕಲ್ ಟೂರಿಸಮ್ ಅವರು ಮಾಡಿದ್ದಾರೆ. ಮತ್ತೊಬ್ಬ ನಮ್ಮ ಮಿತ್ರ, ನಮ್ಮ ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಇದೊಬ್ಬ ಎಕ್ಸಿಕ್ಯೂಟಿವ್ ಮೆಂಬರ್, ಫೌಂಡರ್ ಮೆಂಬರ್ ಅಬ್ದುಲ್ಲಾ ಮೋನು, ಅವರು ಇಲ್ಲಿಂದ ಹೋಗಿ ಈಗ ಕತ್ತಾರ್ನಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಹೀಗೆ ನಮ್ಮಲ್ಲಿ ಎಲ್ಲ ನಮ್ಮನೆ ವ್ಯಾಪಾರದಲ್ಲಿ ಈಗ ಸಹ ನಮ್ಮ 2-3 ಕ್ವಶನ್ ಕೇಳಿದರು. ನಮ್ಮ ಅಲ್ಲಿ ಅಬ್ಬಾಸ್ ಚಿಲೇನ್ ಅಲ್ಲಿ ಹಿಂದೆ ಹೋಗಿದ್ದರು, ಸ್ವಲ್ಪ ಮುಂದೆ ಬನ್ನಿಯಪ್ಪ. ಎಲ್ಲ ನಮ್ಮಲ್ಲಿ ಬಿಸ್ನೆಸ್ ಮ್ಯಾನ್ಸ್ ತುಂಬ ಇದ್ದಿದ್ದಾರೆ. ನಾವು ಈಗ ಇವರೇ ತಿಳಿಸಲಿಕ್ಕೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಇವರಿಗೆ ಸುಮಿತ್ರಾ ಸೇನ್ ಮತ್ತು ಮೊಹಮ್ಮದ್ ರವಿಗೆ ಹೇಳಲಿಕ್ಕೆ, ನಾವು ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ 2016ನಲ್ಲಿ ಆರಂಭಿಸಿದ್ದೆವು.
ಇವತ್ತಿಗೆ 9 ವರ್ಷ ಆಯಿತು. ಅದರ ನಂತರ ನಾವು ಇದನ್ನು ಪ್ರತಿಯೊಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಿದ್ದೆವು. GST ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ವಿಷಯದ ನಾವು ಎಲ್ಲ ಮಾಹಿತಿ ಕೊಡ್ತಾ ಇದ್ದೇವೆ, ಮಾಡ್ತಾ ಬಂದಿದ್ದೇವೆ. ಅಲ್ಹಮ್ದುಲಿಲ್ಲಾಹ್ ಈ ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ. 2 ಸಾರಿ ಇಲ್ಲಿ ನಾವು ಬ್ಯಾರಿ ಮೇಳ ಮಾಡಿದ್ದೇವೆ, ಹೊಸ ಯಶಸ್ಸಾಯಿತು. ನಮ್ಮ ಇದರದ್ದು ಚಾಪ್ಟರ್ UAEಯಲ್ಲಿ ಉಂಟು, ಇಲ್ಲಿ ನಿಮ್ಮ ಸೌದಿಯಲ್ಲಿ ಉಂಟು, ಸೌದಿಯಲ್ಲಿ ಸಹ ನಮ್ಮ ಇದರ ಚಾಪ್ಟರ್ ಉಂಟು, ದುಬೈಯಲ್ಲಿ ಸಹ ಉಂಟು, ಇಲ್ಲಿ ಹಾಸನದಲ್ಲಿಂಟು, ಚಿಕ್ಕಮಂಗ್ಳೂರು ಎಲ್ಲ ಜಾಗ ನಮ್ಮ ಇದರ ಚಾಪ್ಟರ್ ಸಹ ಆರಂಭ ಆಗಿದೆ. ಈಗಾಗಲೇ ಇವರು ಹೇಳ್ತಿದ್ರು ಕಲೆಕ್ಟಿವ್ ಬಿಸ್ನೆಸ್ನ ವಿಷಯ. ನಾವೆಲ್ಲರೂ ಯಾರು ಹೇಳಿದ್ರು ನಾವು ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡಿದ ವಿಷಯ ಹೇಳ್ತಿದ್ದರು. 4-5 ಜನ ಒಟ್ಟಿಗೆ ಸೇರಿ ಇಂಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ನಾವು ಹೀಗೆ ಒಂದು ಕಲೆಕ್ಟಿವ್ ಬಿಸ್ನೆಸ್ ಇಲ್ಲಿ ಮಾಡಿದ್ದೇವೆ. ನಾವೆಲ್ಲರೂ ಸೇರಿ ಬ್ಯಾರಿಸ್ ಅಸೋಸಿಯೇಟ್ LLP ಎಂದು ಮಾಡಿ ಅದರಲ್ಲಿ ಈಗಾಗಲೇ ಒಂದು ಜಾಗ ತೆಗೆದು 36 ಸೆನ್ಸ್ ಜಾಗ ತೆಗೆದು ಅದರಲ್ಲಿ ಬಿಲ್ಡಿಂಗ್ ಮಾಡಿದ್ದೇವೆ. ಆಗ್ತಾ ಉಂಟು. ಇನ್ಶಾ ಅಲ್ಲಾ ಮಾರ್ಚ್ ಎಂಡಿಗೆ ಅದು ಕಂಪ್ಲೀಟ್ ಆಗ್ತದೆ. ಇದು ನಮ್ಮೊಂದು ಕಲೆಕ್ಟಿವ್ ಬಿಸ್ನೆಸ್. ಇದು ನಮ್ಮದು ಒಂದು ಉದ್ದೇಶ. ನಾವೆಲ್ಲರೂ ಸೇರಿ ಒಂದು ವ್ಯಾಪಾರ ಮಾಡಬೇಕಂದ್ರೆ ಒಬ್ಬರಿಗೆ ಹಣ ಇರ್ಬೋದು, ಒಬ್ಬನಿಗೆ ಕೋಟಿಗಟ್ಟೆ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಂಥದ್ದು ನಾವೆಲ್ಲರೂ ಸೇರಿ ಹಾಕಿ ಒಂದು ಇಂಥದ್ದನ್ನು ಬಿಸ್ನೆಸ್ ಮಾಡುವ. ಒಳ್ಳೆ ಬಿಸ್ನೆಸ್ ಇದ್ದರೆ ನೀವು ಅದನ್ನು ನಮಗೆ ತಿಳಿಸಿ, ನಾವು ಅದರಲ್ಲಿ ಇಂಟ್ರೆಸ್ಟ್ ಇದ್ದೇವೆ, ನಮ್ಮಲ್ಲಿ ಅದರ ಇನ್ವೆಸ್ಟ್ ಮಾಡಲಿಕ್ಕೆ ಬರುವವರಿದ್ದಾರೆ. ಹಾಗೆ ಇವರು ಹೇಳಿದರು ಎಕ್ಸ್ಪೋರ್ಟ್ದು ಇಂಪೋರ್ಟ್ ಮಾಡೋದು ವಿಷಯದಲ್ಲಿ ಚೈನಾದಿಂದ ಇಲ್ಲಿಗೆ ಎಂಥದ್ದು ಒಳ್ಳೆಯ ಸರ್ವಿಸ್ ಇಲ್ಲಿ ಮಾರ್ಕೆಟ್ ಆಗುವುದಾದರೆ ಅವರು ನಮಗೆ ಸಲಹೆ ಕೊಟ್ಟರೆ ನಾವು ಅದನ್ನು ನೋಡಿ ನಾವು ಅದನ್ನು ಇಲ್ಲಿ ಇಂಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಇನ್ನು ನಾನು ಹೆಚ್ಚು ಮಾತಾಡೋದಿಲ್ಲ. ಈಗ ನಮ್ಮದಿಗೆ ಗೊತ್ತಾಯಿತು, ಒಳ್ಳೆಯದೊಂದು ಸೆಕ್ಷನ್ ಆಯಿತು ಇವತ್ತು. ಅಲ್ಹಮ್ದುಲಿಲ್ಲಾಹ್. ಇದಕ್ಕೆ ನಿಮಗೆಲ್ಲರಿಗೆ ನಾನು ಬಂದದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್.